बसपा सेवा प्रतिष्ठान बसवागिरी बीदर की ओर से 23वां वचन विजयोत्सव के अवसर पर बीदर में एक भव्य रैली निकाली गई। यह रैली बसवेश्वर सर्कल से होते हुए बसवागिरी पहुंची। इस रैली में शिवशरण आदि की झांकियां जनता के मन को मोहने वाला था। इस अवसर पर पूज्य अक्का डॉक्टर गग्गाबिका, जिलाधिकारी शिल्पा शर्मा ने मीडिया से बात की और इस संबंध में बताया। केपी न्यूज के कैमरामैन महेश टिग्गे का कवरेज। ऐसे और भी अपडेट्स जानने के लिए लाइक, शेयर, सब्सक्राइब करना ना भूलें। ಪುರೋಹಿತಶಾಹಿಗಳು ಈ ವಚನಗಳನ್ನು ಸುಟ್ಟಾಕಬೇಕು ಅಂತ ಪ್ರಯತ್ನ ಮಾಡಿದಾಗ ಆ ವಚನ ಸಾಹಿತ್ಯವನ್ನು ಬೆನ್ನಿಗೆ ಕಟ್ಟಿಕೊಂಡು ಪ್ರಾಣ ಕೊಟ್ಟು ಆ ವಚನಗಳನ್ನು ಉಳಿಸಿದರೆ ಅದಕ್ಕೆ ಅಂಥ ವಚನ ಸಾಹಿತ್ಯದ ಆಶಯಗಳು ಇವತ್ತು ನಮ್ಮ ಭಾರತ ದೇಶದ ಸಂವಿಧಾನದ ಮೂಲಕ ಇವತ್ತು ಆಚರಣೆಯಲ್ಲಿ ಬರ್ತಾ ಇದ್ದಾವೆ। ಅದಕ್ಕೆ ಅಂಥ ವಚನಗಳು ವಿಜಯ ಆಗ್ಯಾವ ಅಂತ ತಿಳ್ಕೊಂಡು ಇವತ್ತು ವಚನ ವಿಜಯೋತ್ಸವ ಬಸವ ಸೇವಾ ಪ್ರತಿಷ್ಠಾನದ ವತಿಯಿಂದ 23 ವರ್ಷಗಳಿಂದ ಆಚರಣೆ ಮಾಡಿಕೊಂಡು ಬರ್ತಾ ಇದೆ। ಅಂಥ ವಚನ ವಿಜಯೋತ್ಸವದ ಭವ್ಯ ಮೆರವಣಿಗೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಮಾನ್ಯ ಬೀದರ್ ಜಿಲ್ಲಾಧಿಕಾರಿಗಳು ಶಿಲ್ಪಾ ಶರ್ಮಾ ಅವರು ಭಾಗವಹಿಸಿದರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಅನಂತ ಹಾರ್ದಿಕ ಶರಣು ಓದಿ ಪಠಿಸಿ ವಚನ ವಿಜಯೋತ್ಸವದ ಮೆರವಣಿಗೆಯನ್ನು ಅವರು ಉದ್ಘಾಟಿಸಿದ್ರು। ಈ ವರ್ಷ ನಾವು ಬಹಳಷ್ಟು ಕಾಯ್ದೆವು, ಯಾಕೋ ಬರಲಿಲ್ಲ ಅಂತ ಮನಸ್ಸಿಗೆ ಇತ್ತು, ಆದರೆ ತಾವು ಈಗ ಬಂದಿದ್ದು ಮತ್ತೆ ನಮ್ಮೆಲ್ಲರಿಗೆ ಒಂದು ರೀತಿಯ ಆನಂದ ತಂದಿದೆ। ನಾ ಎಲ್ಲರ ಪರವಾಗಿ, ಅಕ್ಕನವ್ರ ಪರವಾಗಿ, ಇಡೀ ಬಸವ ಭಕ್ತರ ಪರವಾಗಿ ತಾವು 3 ಗಂಟೆಗೆ ಬಸವಗಿರಿಯಲ್ಲಿ ವಚನ ವಿಜಯೋತ್ಸವದ ಸಮಾರೋಪ ಸಮಾರಂಭ ವಚನ ಸಾಹಿತ್ಯಕ್ಕೆ ಪಟ್ಟಗಟ್ಟುವ ಪವಿತ್ರ ಕಾರ್ಯಕ್ರಮ ಇದೆ। ಅದರಲ್ಲಿ ತಾವು ಬಂದು ಭಾಗವಹಿಸಿದ್ರೆ ನಮ್ಗೆ ಇನ್ನಷ್ಟು ಭಾಗವಹಿಸಿದೆ ಖುಷಿ ಆಗ್ತದೆ ಅಂತ ತಮಗೆ ನಾನು ನಮ್ಮ ಭಾಗದಲ್ಲಿ ವಚನ ಸಾಹಿತ್ಯಕ್ಕೆ ಬಂದಿದ್ದಾರೆ। ನನಗಾಗಿ ಯಾವುದೇ ದಿನದಿನ ಜೀವನ ಅದರಲ್ಲಿ ನಮಗೆ ತುಂಬ ಸಹಾಯ ಮಾಡ್ತಾ ಇದೆ। ಮತ್ತು ನಾವು ಎಥಿಕಲ್ಲಾಗಿ ಹೇಗೆ ನಮ್ಮ ಜೀವನ ಸ್ಪೆಂಡ್ ಮಾಡಬೇಕು ಅಂತ ಅದರಲ್ಲಿ ಕೂಡ ನಮಗೆ ವಚನಗಳು ತುಂಬ ನಮಗೆ ಸಹಾಯ ಮಾಡ್ತಾ ಇದೆ। ಈ ಜಾತ್ರಾ ಪ್ರೋಗ್ರಾಮ್ ಮತ್ತು ವಚನ ವಿಜಯೋತ್ಸವ ಕಾರ್ಯಕ್ರಮಕ್ಕೆ